ಹೇ ಎವ್ರಿವನ್, ಗುಡ್ ಮಾರ್ನಿಂಗ್. ಇಷ್ಟೊಂದು ಲಗೇಜಲ್ಲಿ ಏನಿದೆ? ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವ್ಲಾಗಲ್ಲಿ ನಾನು ಏನು ತೋರ್ಸೋಕೆ ಹೊರಟಿದ್ದೀನಿ ಅಂದರೆ, ಊರಿಂದ ಅತ್ತೆ ಮಾವ ಬಂದಿದ್ದರು. ಅವ್ರು ಏನೆಲ್ಲ ತಗೊಂಡು ಬಂದಿದ್ದಾರೆ ಊರಿಂದ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಲಗೇಜಸ್ ಇತ್ತು, ಏನೆಲ್ಲ ಇತ್ತು ಲಗೇಜಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನಲ್ಲಿ ಕೊನೆವರೆಗೂ ನನ್ನ ಜೊತೆ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬೆಳಗಿನ 10:30 ಆಗಿದೆ ಟೈಮ್. ಈಗ ನನ್ನ ಮಗಳು ಮಿಲ್ಕ್ ಶೇಕ್ ಬೇಕು ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಯಾಕೆಂದರೆ ಇವಾಗ ಸಮ್ಮರ್ ವೆಕೇಷನ್ಸು, ಸಿಕ್ಕಾಪಟ್ಟೆ ಅವ್ರಿಗೆ ಬೋರ್ ಹೊಡಿತಾ ಇರುತ್ತೆ ಮನೆಯಲ್ಲಿ. ಅದಕ್ಕೆ ಇವತ್ತು ಅವಳ ಜೊತೆಯಲ್ಲೇ ಮಿಲ್ಕ್ ಶೇಕ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೇಗೆ ಮಿಲ್ಕ್ ಶೇಕ್ ಮಾಡ್ತೀರಿ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ಫಸ್ಟ್ ಅಂದ್ಕೊಂಡೆ ಈ ಓರಿಯೋ ಮಿಲ್ಕ್ ಶೇಕ್ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಓರಿಯೋ ಸ್ವಲ್ಪನೇ ಇತ್ತು ಮನೆಯಲ್ಲಿ, ಹಾಗಾಗಿ ಅದನ್ನು ಹಾಕ್ತೆ ನಾನು. ಆಮೇಲೆ ಒಂದೇ ಒಂದು ಚಿಕ್ಕದು ಡೈರಿ ಮಿಲ್ಕ್ ಇತ್ತು, ಅದನ್ನು ತಗೊಂಡು ಅದನ್ನ ಹಾಕ್ತೆ. ಅದು ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ, ಬಟ್ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಫುಲ್ಲು ಹಾಲು ಹಾಕೋಣ ಅಂದ್ಕೊಂಡೆ, ಬಟ್ ಅದು ಫುಲ್ ಹಾಲು ಹಾಕಿದರೆ ಚೆನ್ನಾಗಿ ಮಿಕ್ಸರಲ್ಲಿ ಮಿಕ್ಸ್ ಆಗೋಲ್ಲ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಮಧ್ಯಾಹ್ನ 3 ಗಂಟೆಗೆ ಅತ್ತೆ ಮಾವ ಬಂದರು ಊರಿಂದ. ಏನೆಲ್ಲ ಇದೆ ಅಂತ ನೋಡೋಣ. ಜಿಲೇಬಿ ಇದೆ, ಇದು ಶೇಂಗಾ ಹಿಂಡಿ ಅಂದರೆ ಶೇಂಗಾ ಚಟ್ನಿ. ಈ ಬಾಕ್ಸಲ್ಲಿ ಚಕ್ಲಿ, ಶೇಂಗಾ ಉಂಡಿ, ಮತ್ತೇನಿದೆ ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಇನ್ನೊಂದು ಪ್ಯಾಕೆಟು ಶೇಂಗಾ ಉಂಡಿ, ಮತ್ತು ಇದು ಮಸಾಲೆ ಖಾರ, ಮತ್ತು ಇದು ಪೇಪರಲ್ಲಿರೋದೆಲ್ಲ ಶಾವಿಗೆ, ಹುಣಸೆ ಹಣ್ಣು, ಗೋಧಿ ಹಿಟ್ಟು, ಇದು ಜೋಳದ ಹಿಟ್ಟು, ಉದ್ದಿನಬೇಳೆ ಇದೆ, ಆಮೇಲೆ ಇದು ಕಡಲೆಬೇಳೆ, ಇದು ನಮ್ಮ ಹೊಲದಲ್ಲಿ ಬೆಳೆದಂತಹ ಈರುಳ್ಳಿ, ಇದು ಬಡೆ ಸೊಪ್ಪು. ತುಂಬ ಚೆನ್ನಾಗಿ ನಮ್ಮ ಅತ್ತೆ ಇದು ಮಸಾಲೆ ಎಲ್ಲ ಅಡಿಕೆ ಎಲ್ಲ ಹಾಕಿ ಏನೇನೋ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಈ ಮೂಟೆಗಳಲ್ಲಿರೋದು ಅಕ್ಕಿ, ಇನ್ನೊಂದೆರಡು ಮೂಟೆಗಳಲ್ಲಿರೋದೆಲ್ಲ ತಿಂಡಿ ತಿನಿಸುಗಳು, ಇದು ಕಡಲೆಕಾಳುಗಳು. ರಾತ್ರಿ ಊಟ ಆದಮೇಲೆ ಎಲ್ಲರೂ ಮಜ್ಜಿಗೆ ಕೇಳ್ತಾಯಿದ್ರು, ಸೊ ಹಾಗಾಗಿ ಸ್ವಲ್ಪ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎವ್ರಿ ಟೈಮ್ ನಾವು ಊರಿಗೆ ಹೋದಾಗ ಅಥವಾ ಊರಿಂದ ಏನಾದರೂ ಕಾರಲ್ಲಿ ಬರ್ತಾ ಇದ್ದೀವಿ ಅಂದರೆ ಇಷ್ಟು ಲಗೇಜಸ್ನ ನಾವು ಮಿನಿಮಮ್ ತಗೊಂಡು ಬಂದೇ ಬರ್ತೀವಿ. ಯಾಕೆಂದರೆ ಅಲ್ಲಿ ಥರ ಫುಡ್ ಐಟಮ್ಸ್ ನಮಗೆ ಇಲ್ಲಿ ಸಿಗೋದಿಲ್ಲ ಬೆಂಗಳೂರಲ್ಲಿ. ಹಾಗಾಗಿ ನಾವು ಅಲ್ಲಿಂದ ತೊಗೊಂಡು ಬಂದೇ ಬರ್ತೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ನೈಸ್ ಡೇ. ಬಾಯ್. ಈ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿ ಇದೆ ಅಲ್ವಾ?